ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬೈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಲೋಕಸಭಾ ಆಯೋಗದಿಂದ ವಿವಿಧ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವೆಲ್ಲ ಹುದ್ದೆಗಳು, ನೇಮಕಾತಿ ಯಾವುವು ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವುದು, ಕೊನೆ ಡೇಟ್ ಯಾವುದು ಎಲ್ಲವನ್ನು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಬಹುದೇ ಸಂಪೂರ್ಣವಾಗಿ ನೋಡಿ. ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆ ಅರ್ಹತೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ ಹುದ್ದೆಗಳ ವಿವರ ಕೆಳಗಂಡಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ಹೇಳೋದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೇವಾ ವೃಂದದ ಹೆಸರು ಮತ್ತು ಇಲಾಖೆಯ ಹೆಸರುಗಳು, ಉಳಿಕೆ ಮೂಲದ ವೃಂದ ಮತ್ತು ಹೈದರಾಬಾದ್ ಕರ್ನಾಟಕ ಮೂಲದ ವೃಂದ, ಒಟ್ಟು ಹುದ್ದೆಗಳ ಸಂಖ್ಯೆ. ಇಲ್ಲಿ ಮೊದಲು ಗ್ರೂಪ್ ಎ ಹುದ್ದೆಗಳನ್ನು ನೋಡ್ತಾ ಹೋಗೋಣ. ಸಹಾಯಕ ಆಯುಕ್ತರು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ 39 ಹುದ್ದೆಗಳು ಖಾಲಿ ಇವೆ. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ವಾಣಿಜ್ಯ ಇಲಾಖೆಯಲ್ಲಿ 50 ಹುದ್ದೆಗಳು. ಸಹಾಯಕ ನಿರ್ದೇಶಕರು, ಖಜಾನೆ ಇಲಾಖೆಯಲ್ಲಿ 2 ಹುದ್ದೆಗಳು. ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ ಹುದ್ದೆಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 15 ಹುದ್ದೆಗಳು ಖಾಲಿವೆ. ಸಹಾಯಕ ನಿರ್ದೇಶಕ ಹುದ್ದೆಗಳು ಗ್ರೇಡ್ 1ನಲ್ಲಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ಹುದ್ದೆಗಳು ಖಾಲಿವೆ. ಗ್ರೂಪ್ ಎ ಹುದ್ದೆಗಳು ಟೋಟಲ್ ಬಂದ್ಬಿಟ್ಟು 117 ಹುದ್ದೆಗಳು ಖಾಲಿವೆ ಸ್ನೇಹಿತರೆ, ಸರಿನಾ. ಇನ್ನು ಗ್ರೂಪ್ ಬಿ ಹುದ್ದೆಗಳು ನೋಡಿ. ತಹಶೀಲ್ದಾರ್ ಹುದ್ದೆ, ಕಂದಾಯ ಇಲಾಖೆಯಲ್ಲಿ 25 ಹುದ್ದೆಗಳು ಖಾಲಿವೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 74 ಹುದ್ದೆಗಳು ಖಾಲಿವೆ. ಸಹಾಯಕ ಅಧೀಕ್ಷಕರು ಹುದ್ದೆಗೆ ಒಳಾಡಳಿತ ಇಲಾಖೆ ಕಾರಾಗೃಹದಲ್ಲಿ 6 ಹುದ್ದೆಗಳು ಖಾಲಿವೆ. ಸಹಾಯಕ ಸಂಘಗಳ ಸಹಾಯಕ ನಿಬಂಧಕರು, ಇಲ್ಲಿ ಸಹಕಾರ ಇಲಾಖೆಯಲ್ಲಿ 21 ಹುದ್ದೆಗಳು ಖಾಲಿವೆ, ಸರಿನಾ. ಇನ್ನು ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ, ಇಲ್ಲಿ 12 ಹುದ್ದೆಗಳು ಖಾಲಿವೆ. ಇನ್ನು ಅಬಕಾರಿ ಉಪನಿರ್ದೇಶಕರು ಆರ್ಥಿಕ ಇಲಾಖೆ, ಅಬಕಾರಿ ಇಲಾಖೆಯಲ್ಲಿ 5 ಹುದ್ದೆಗಳು ಖಾಲಿವೆ. ಉದ್ಯೋಗಾಧಿಕಾರಿ ಮತ್ತು ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ 3 ಹುದ್ದೆಗಳು. ಮುಖ್ಯಾಧಿಕಾರಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ 20 ಹುದ್ದೆಗಳು. ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆಯಲ್ಲಿ 12 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಹಾಗೂ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ 4 ಹುದ್ದೆಗಳು. ಶಾಖಾಧಿಕಾರಿ ಹುದ್ದೆ, ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ 5 ಹುದ್ದೆಗಳು. ಶಾಖಾಧಿಕಾರಿ, ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ 4 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಗ್ರೇಡ್ 2ನಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 11 ಹುದ್ದೆಗಳು, ಸರಿನಾ. ಇಲ್ಲಿ ಗ್ರೂಪ್ ಬಿಗೆ ಇನ್ನೂ 2 ಹುದ್ದೆಗಳು, ಗ್ರೂಪ್ ಎಗೆ 117 ಹುದ್ದೆಗಳು. ಟೋಟಲ್ ಬಂದುಬಿಟ್ಟು ಇಲ್ಲಿ 319 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ, ಸರಿನಾ. ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಅಂತ ಮಾಹಿತಿನ ಕೆಳಗಡೆ ಕೊಡ್ತೇನೆ ನೋಡಿ. ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸುವ ಕಾಲಮಿತಿ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭ ದಿನಾಂಕ ಬಂದುಬಿಟ್ಟು 1/8/2026, ಅಂದರೆ ಇವತ್ತಿನಿಂದ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಇದೆ. ಕೊನೆಯ ದಿನಾಂಕ ಬಂದುಬಿಟ್ಟು ಇದೇ ತಿಂಗಳು 31 ಆಗಸ್ಟ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಪೂರ್ವಭಾವಿ ಪರೀಕ್ಷೆ ದಿನಾಂಕ ಈಗಾಗಲೇ ಅನೌನ್ಸ್ಮೆಂಟ್ ಕೂಡ ಆಗಿದೆ ನೋಡಿ. 15/11/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಒಂದು ಮಾಹಿತಿಯನ್ನು ಕೆಳಕಂಡಂತಿದೆ. ಅರ್ಜಿ ಸಲ್ಲಿಸುವ ಹಂತಗಳನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಅರ್ಜಿ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸುವ ಹಾಗೂ ದಾಖಲಾತಿಗಳನ್ನು, ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ ಅಸ್ಪಷ್ಟ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಚೆನ್ನಾಗಿ ಎಲ್ಲ ಒಂದು ಸರಿಯಾದ ದಾಖಲಾತಿಗಳನ್ನು ಕೊಟ್ಟು ನೀವು ಅರ್ಜಿಗಳನ್ನು ಹಾಕಬೇಕಾಗತ್ತೆ. ಅಲ್ಲದ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾರೆ ಸ್ನೇಹಿತರೆ, ಸರಿ. ಅರ್ಜಿ ಸಲ್ಲಿಸುವ ಹಂತಗಳನ್ನು ಕೊಟ್ಟಿದ್ದಾರೆ ನೋಡಿ. 1 ಬಾರಿ ನೋಂದಣಿ ಪ್ರಕ್ರಿಯೆ, ಸರಿನಾ. ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡಿದ ಸಲ್ಲಿಸಿದ ಮಾತ್ರವೇ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ಎಲ್ಲ ಷರತ್ತುಗಳನ್ನು ಪೂರೈಸಿರುತ್ತಾರೆ ಎಂಬುದಾಗಿ ಅರ್ಥೈಸಿಕೊಳ್ಳುವಂತಿಲ್ಲ. ನಂತರದ ಅರ್ಜಿಗಳನ್ನು ಪರಿಶೀಲನೆಗೆ ಒಳಪಡಿಸಿರುವುದರಿಂದ ಯಾವುದೇ ಹಂತದಲ್ಲಿ ನ್ಯೂನತೆಗಳು ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅರ್ಜಿಗಳಿಂದ ತಿರಸ್ಕರಿಸಲಾಗುವುದು, ಸರಿನಾ. ನೋಡಿ, KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದಿಂದ ಸೂಚಿಸಲಾದ ಮೇಲ್ಕಂಡ ಹುದ್ದೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಸೂಚನೆಗಳು ಕೆಳಕಂಡಂತಿವೆ, ಸರಿನಾ. ಶುಲ್ಕ ಪಾವತಿಸಲು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು UPI ಮೂಲಕ ನೀವು ಇಲ್ಲಿ ಪೇಮೆಂಟ್ನ ಮಾಡ್ಬೋದು. ಇನ್ನು ಫೀಸ್ ಎಷ್ಟಿರುತ್ತೆ ಅಂತ ನೋಡ್ತಾ ಹೋದಾದರೆ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ಇರುತ್ತೆ. ಮಾಜಿ ಸೈನಿಕರಿಗೆ 50 ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಸ್ನೇಹಿತರೆ. ಅವರು ಯಾವುದೇ ರೀತಿ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ. ಇನ್ನು ಎಷ್ಟು ಬಾರಿ ಪರೀಕ್ಷೆಯನ್ನು ಬರಿಬೋದು ಅಂತಲೂ ಕೊಟ್ಟಿದ್ದಾರೆ ನೋಡಿ. ಒಂದು ಬೆಸ್ಟ್ ಎಕ್ಸಾಮ್ ಅಂತಲೇ ಹೇಳ್ಬೋದು. KPSC ಕಡೆಯಿಂದ ಬೆಸ್ಟ್ ಎಕ್ಸಾಮ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸಾಮಾನ್ಯ ಅರ್ಹತಾ ಬೆಳೆಗಳು 5 ಬಾರಿ ಪ್ರಯತ್ನ ಮಾಡ್ಬೋದು ಎಕ್ಸಾಮ್ ಬರೆಯೋಕ್ಕೆ, ಸರಿನಾ.
ಫೇಲ್ ಆದರೂ ಕೂಡ 5 ಬಾರಿ ಪ್ರಯತ್ನವನ್ನು ಮಾಡ್ಬೋದು. ಪ್ರವರ್ಗ 1, 2, 2B, 3A, 3B ಮತ್ತು ಅಭ್ಯರ್ಥಿಗಳಿಗೆ 7 ಬಾರಿ ಪ್ರಯತ್ನ ಮಾಡ್ಬೋದು. ಸರಿನಾ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಭ್ಯರ್ಥಿಗಳಿಗೆ ಪ್ರಯತ್ನ ಮಿತಿ ಇರುವುದಿಲ್ಲ. ಅಂದರೆ ಎಷ್ಟು ಬೇಕಾದರೂ ಬಾರಿ ಅವರು ಬರಿಬೋದು. ಸರಿನಾ. ಶೈಕ್ಷಣಿಕ ವಿರೋಧಿ ಎಷ್ಟಿರ್ಬೇಕಂತ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಸ್ಗಳ ನೇಮಕಾತಿ ನಿಯಮಗಳು 1997 ಹಾಗೂ 8ನೇ ತಿದ್ದುಪಡಿ ನಿಯಮಗಳು 2010ರ ನಿಯಮ 7ರಂತೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗತ್ತೆ. ಸರಿನಾ. ಇಷ್ಟು ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇನ್ನು ಎಕ್ಸಾಮ್ ಸೆಂಟರ್ಗಳನ್ನು ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗ ನಿಗದಿಪಡಿಸಿದ ಯಾವುದೇ ಕೇಂದ್ರದಲ್ಲೂ ನೀವು ಎಕ್ಸಾಮ್ ಕೂಡ ಬರೀಬೋದು. ವಯೋಮಿತಿ ನೋಡಿ, ಕನಿಷ್ಠ 21 ವರ್ಷಗಳಾಗಿರಬೇಕಾಗುತ್ತೆ ಎಲ್ಲ ಒಂದು ಅಭ್ಯರ್ಥಿಗಳಿಗೂ ಕೂಡ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ಮೀರಿರಬಾರದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷಗಳನ್ನು ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ. ಇದು ಏಜ್ ಲಿಮಿಟ್ ಆಯಿತು. ಇನ್ನು ಮಾಜಿ ಸೈನಿಕನಾಗಿದ್ದಲ್ಲಿ ಸೇವೆ ಸಲ್ಲಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳು. ಅಂಗವಿಕಲರಿಗೆ 10 ವರ್ಷ, ವಿಧವೆಯರಿಗೆ 10 ವರ್ಷಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ. ಇನ್ನು ದೈಹಿಕ ದೃಢೀಕರಣ ಇರುತ್ತೆ ನೋಡಿ. ಪೊಲೀಸ್, ಕರ್ನಾಟಕ ಪೊಲೀಸ್ ಸೇವೆ DYSP ಸಿವಿಲ್ ಗ್ರೂಪ್ ಎನಲ್ಲಿ ಎತ್ತರ ಬಂದ್ಬಿಟ್ಟು 165 ಸೆಂಟಿಮೀಟರ್ ಇರಬೇಕು. ಎದೆಯ ಸುತ್ತಳತೆ 84 ಇರಬೇಕಾಗತ್ತೆ. ಸರಿನಾ. ವಿಸ್ತರಣೆ ಆದಾಗ 5 ಸೆಂಟಿಮೀಟರ್ ಇರಬೇಕು. ತೂಕ ಅನ್ವಯ ಆಗೋದಿಲ್ಲ. ಎತ್ತರ ಬಂದ್ಬಿಟ್ಟು 157 ಸೆಂಟಿಮೀಟರ್. ಎದೆ ಸುತ್ತಳತೆ ಕೂಡ ಅನ್ವಯ ಆಗೋದಿಲ್ಲ ಮಹಿಳೆಯರಿಗೆ. ತೂಕ ಮಹಿಳೆಗೆ 46 kg ಕಡಿಮೆ ಇಲ್ಲದಂತೆ ಇರಬೇಕು. ಸರಿನಾ. ಕರ್ನಾಟಕ ಕಾರಾಗೃಹ ಸೇವೆಯಲ್ಲಿ ಹುದ್ದೆಗಳ ಅರ್ಜಿಗಳನ್ನು ಕರೆದಿದ್ರು. ಅದಕ್ಕೆ ಪುರುಷರಿಗೆ 168 ಸೆಂಟಿಮೀಟರ್ ಎತ್ತರ ಇರಬೇಕು. ಎದೆ ಸುತ್ತಳತೆ 86, ಹಿಗ್ಗಿಸಿದಾಗ 5 ಸೆಂಟಿಮೀಟರ್. ಇನ್ನು ಪುರುಷರಿಗೆ ತೂಕ ಅನ್ವಯ ಆಗೋದಿಲ್ಲ. ಎತ್ತರ ಬಂದ್ಬಿಟ್ಟು ಮಹಿಳೆಯರಿಗೆ 157 ಸೆಂಟಿಮೀಟರು, ಎದೆ ಸುತ್ತಳ ಅನ್ವಯ ಆಗೋದಿಲ್ಲ. 86 kg ಇಲ್ಲಿ ಮೀರದಂತೆ ಇರಬೇಕಾಗುತ್ತೆ, ಕಡಿಮೆ ಇರದಂತೆ ಇರಬೇಕಾಗುತ್ತೆ. 46 kg. ಸರಿನಾ. ಇಲ್ಲಿ ಅಬಕಾರಿ ಉಪ ಅಧೀಕ್ಷಕರು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ರು. ಅವರಿಗೂ ಕೂಡ ಪುರುಷರಿಗೆ 163 ಸೆಂಟಿಮೀಟರ್ ಎತ್ತರ, 81 ಸೆಂಟಿಮೀಟರ್ ಎದೆ ಸುತ್ತಳತೆ, 5 ಸೆಂಟಿಮೀಟರ್ ವಿಸ್ತರಣೆ ಆದಾಗ ಇರಬೇಕಾಗತ್ತೆ. ತೂಕ ಅನ್ವಯವಾಗುವುದಿಲ್ಲ. ಸರಿನಾ. ಮಹಿಳೆಯರಿಗೆ ಎತ್ತರ 157, ಎದೆ ಸುತ್ತಳತೆ ಅನ್ವಯವಾಗುವುದಿಲ್ಲ. ತೂಕ ಬಂದ್ಬಿಟ್ಟು 49 kg ಕಡಿಮೆ ಇಲ್ಲದಂತೆ ಇರಬೇಕಾಗುತ್ತೆ ಸ್ನೇಹಿತರೆ. ಸರಿನಾ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2 ಅಂಕಗಳಂತೆ ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪ್ರಶ್ನೆಯು ಗರಿಷ್ಠ 200 ಪತ್ರಿಕೆಯು ಗರಿಷ್ಠ 200 ಅಂಕಗಳ ಮತ್ತು 2 ಗಂಟೆಗಳ ಕಾಲಾವಧಿಯದ್ದಿದ್ದು ವಿವರ ಈ ಕೆಳಗಂಡಂತಿರುತ್ತದೆ ನೋಡಿ. ಸಬ್ಜೆಕ್ಟ್ ಬಂದ್ಬಿಟ್ಟು ಪತ್ರಿಕೆ 1ಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಇರುತ್ತೆ. 40 ಪ್ರಶ್ನೆಗಳು, 80 ಅಂಕಗಳಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಮಾನವಿಕ ಶಾಸ್ತ್ರ ಇರುತ್ತೆ, ಹ್ಯುಮ್ಯಾನಿಟೀಸ್ ಇರುತ್ತೆ. ಸರಿನಾ. ಎರಡನೇ ಕ್ವಶನ್ ಪೇಪರ್ ಅದು 60 ಪ್ರಶ್ನೆಗಳು, 120 ಅಂಕಗಳು. ಒಟ್ಟು ಬಂದ್ಬಿಟ್ಟು 100 ಪ್ರಶ್ನೆಗಳು 200 ಅಂಕಗಳಿಗೆ ಇರುತ್ತೆ ಸ್ನೇಹಿತರೆ. ಎರಡನೇ ಪತ್ರಿಕೆ ಬಂದ್ಬಿಟ್ಟು ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, 40 ಪ್ರಶ್ನೆಗಳು ಇರುತ್ತೆ, 80 ಅಂಕಗಳು. ಎರಡನೇ ಪೇಪರ್ ಬಂದ್ಬಿಟ್ಟು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, 30 ಪ್ರಶ್ನೆಗಳು, 60 ಅಂಕಗಳು. ಸಾಮಾನ್ಯ ಮನೋ ಸಾಮರ್ಥ್ಯ ಇರುತ್ತೆ, 30 ಪ್ರಶ್ನೆಗಳು, 60 ಅಂಕಗಳು. ಇದು ಕೂಡ ಅಷ್ಟೇ 200 ಅಂಕಗಳು, 100 ಪ್ರಶ್ನೆಗಳು ಇರುತ್ತೆ ಸ್ನೇಹಿತರೆ. ಸರಿನಾ. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಕೂಡ ಇರುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿನ ಸಾಮಾನ್ಯ ಮನೋ ಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು SSLC 10ನೇ ತರಗತಿಯ ಮಟ್ಟದಾಗಿರುತ್ತದೆ ಮತ್ತು ಉಳಿದ ಪತ್ರಿಕೆಗಳು ಪದವಿ ಮಟ್ಟದಲ್ಲಾಗಿರುತ್ತದೆ ಸ್ನೇಹಿತರೆ. ಯಾರಾದರೂ ಆಸಕ್ತಿ ಹೊಂದಿದ ಅಭ್ಯರ್ಥಿಗಳಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ. ಪರೀಕ್ಷೆಯ ಪಠ್ಯಕ್ರಮ ಇದೆ ನೋಡಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು, ಮಾನಸಿಕ ಶಾಸ್ತ್ರ, ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಮುಖವಾಗಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ ಇರಬೇಕು. ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ ಇರುತ್ತೆ. ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಪತ್ರಿಕೆ 2 ನೋಡಿ. ರಾಜ್ಯದ ಪ್ರಾಮುಖ್ಯತೆ, ಪ್ರಸ್ತುತದ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳ ಮೇಲೆ ಇರುತ್ತೆ. ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು,
ಇವುಗಳನ್ನೊಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಅವಲೋಕನಗಳು, ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳ ಮೇಲೆ ಪ್ರಶ್ನೆಗಳು ಇರುತ್ತೆ ಸ್ನೇಹಿತರೆ. ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ, ಮನೋಶಕ್ತಿ, ಗ್ರಹಿಸುವಿಕೆ, ತಾಂತ್ರಿಕ ಪ್ರತಿಪಾದನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವಿಕೆ, ಸಮಸ್ಯೆ ಬಿಡಿಸುವಿಕೆ, ಮೂಲ ಗಣಿತ ಜ್ಞಾನ, ಅವುಗಳ ಸಂಬಂಧಗಳು, ಅವುಗಳ ಪರಿಮಾಣ ಮತ್ತು ದತ್ತಾಂಶ ದಕ್ಷತೆ ಇತ್ಯಾದಿ SSLC ಪರೀಕ್ಷಾ ಮಟ್ಟದಲ್ಲಿ ಇರುತ್ತೆ ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ಎಕ್ಸಾಮ್ ಬಗ್ಗೆ ಆಯಿತು ಸ್ನೇಹಿತರೆ. ಲಿಖಿತ ಪರೀಕ್ಷೆ ಯಾವಾಗ, ಎಷ್ಟು ಅಂಕಗಳಿರುತ್ತೆ ಅಂದರೆ ನೋಡಿ, ಲಿಖಿತ ಪರೀಕ್ಷೆ ಎಕ್ಸಾಮ್ ಇರುತ್ತೆ. ಅರ್ಹತಾದಾಯಕ ಪತ್ರಿಕೆಗಳು ಕನ್ನಡ, ಇಂಗ್ಲೀಷಲ್ಲಿ ಎರಡಕ್ಕೂ ಕೂಡ ಇರುತ್ತೆ. 150 ಅಂಕಗಳಿಗಿರುತ್ತೆ. ಒಟ್ಟು ಕಡ್ಡಾಯ ಪತ್ರಿಕೆಗಳು ನೋಡಿ, ಪತ್ರಿಕೆ 1, 2, 3, 4, 5. ಪ್ರಬಂಧ ಫಸ್ಟ್ನೇ ಪೇಪರ್ ಬಂದ್ಬಿಟ್ಟು ಪ್ರಬಂಧ ಇರುತ್ತೆ. ಇನ್ನೆಲ್ಲ ಪತ್ರಿಕೆಗಳು ಕೂಡ ಸಾಮಾನ್ಯ ಅಧ್ಯಯನ, ಜರ್ನಲ್ ಸ್ಟಡೀಸ್ ಬಗ್ಗೆ ಇರುತ್ತೆ. ಒಟ್ಟು ಅಂಕಗಳು 1275 ಅಂಕಗಳಿಗೆ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಈಗಲಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಳ್ಳಿ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಮುಖ್ಯ ಪರೀಕ್ಷೆ ಪಠ್ಯಕ್ರಮವನ್ನು ಆಯೋಗದ ವೆಬ್ಸೈಟ್ ಆಗಿರ್ತಕ್ಕಂಥ https KPSC karnataka.nic.in ಸಿಲಬಸ್ನಲ್ಲಿ ಬಿತ್ತರಿಸಲಾಗಿದೆ. ಯಾರಾದರೂ ಹೋಗಿ ಡೌಟ್ ಇದ್ದವರು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬೋದು ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನಲ್ಲಿ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.